ಪ್ರವೀಣ ನೋಡ ನೋಡ ಎಷ್ಟು ಚಂದ ಅಲ್ಲ ಅಲ್ಲ ಕ್ಯಾಮ್ರಾ ಇನ್ನೊಂದು ಲೈಟ್ ಹಾಕಿದ್ರೆ ಎಷ್ಟು ಚಂದ ಇರೋದು. ಮಣ್ಣು ಗಾಡಿಯಿಂದ ಬಿದ್ರೆ ವಯಸ್ಸನ ನೀವು ಗಾಡಿ ಚಂದ ಬಿಡ್ತೀರಂತೆ ನಂಗೆ ಸಗರ್ಸಿ ಡೌನ್ ನನ್ ಮಗ ಏನ್ ಡೌ ಮಾಡ್ತಾನ ಮಗು ನೋಡಿ ಸರ್ ಇವಾಗ ಹೀರೋಯಿನ್ ಮಕ್ಕಳು ಮಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಲಿಂಗರಾಜ್. ಈ 2026ರಲ್ಲಿ ನಮ್ಮ ಸ್ಯಾಂಡಲ್ವುಡ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಶೇಷವಾಗಿರುವಂತಹ ಕಂಟೆಂಟ್ಗಳನ್ನ ಹೊತ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಈ ವರ್ಷ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಕೂಡ ಬರ್ತಾ ಇದೆ. ಸಾಕಷ್ಟು ಸಿನಿಮಾಗಳಿದೆ. ಸೊ ಇದೇ ಫೆಬ್ರವರಿ 13ನೇ ತಾರೀಕು ಮಗಿ ಪುಸ್ತಕ ಅನ್ನುವಂತಹ ಸಿನಿಮಾ ಕೂಡ ಬರ್ತಾ ಇದೆ. ಈಗಾಗಲೇ ನೀವು ಸಿನಿಮಾದ ಟೀಸರ್ ನೋಡಿರ್ತೀರಾ, ಹಾಡುಗಳನ್ನ ಕೇಳಿರ್ತೀರಾ. ವಿಶೇಷವಾದಂತಹ ಬಗೆ ಬಗೆಯ ಹಾಡುಗಳು ಕೂಡ ಇದೆ. ಸೊ ಏನಿದು ಮಗಿ ಪುಸ್ತಕ ಹೆಸರು ಕೇಳ್ತಾ ಇದ್ರೆ ಶಿಕ್ಷಣ ವ್ಯವಸ್ಥೆನ ಕ್ವಶನ್ ಮಾಡ್ತಾ ಇದೆಯೋ, ಅಥವಾ ಮಗಿ ಪುಸ್ತಕ ಅಂತಂದ್ರೆ ಯೂಶಲಿ ನಮ್ಗೆ ನಮ್ಮ ಬಾಲ್ಯ ನೆನಪಾಗುತ್ತೆ, ಚೈಲ್ಡ್ಹುಡ್ ನೆನಪಾಗುತ್ತೆ, ನಾವು ಮಗ್ಗಿ ಕಲ್ತಂತಹ ರೀತಿ ನೆನಪಾಗುತ್ತೆ, ಸ್ಕೂಲ್ ಡೇಸ್ ನೆನಪಾಗುತ್ತೆ. ಸೊ ಏನ್ ಹಾಗಾದ್ರೆ ಮಗಿ ಪುಸ್ತಕ? ನನಗಂತೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದೆ. ಸೊ ಅವ್ರ ಹತ್ರನೇ ಕೇಳೋಣ. ನನ್ನ ಜೊತೆಗೆ ಮಗಿ ಪುಸ್ತಕ ಸಿನಿಮಾದ ತಂಡದವರಿದ್ದಾರೆ. ಮೊದಲನೇದಾಗಿ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ಏನಿದು ಸಿನಿಮಾ ಕಂಟೆಂಟು ಅವ್ರ ಹತ್ರನೇ ಕೇಳೋಣ. ಮೊದಲನೇದಾಗಿ ಸರ್ ಮಹೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ರಿ, ಜೊತೆಗೆ ಮಗಿ ಪುಸ್ತಕ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ಸರ್ ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ನಂತರ ನನ್ನ ಜೊತೆಗೆ ರಾನ್ವಿ ಶೇಖರ್ ಅವರಿದ್ದಾರೆ. ಸೊ ಇದು ಅವರಿಗೆ ಫಸ್ಟ್ ಫಿಲ್ಮು. ತುಂಬಾ ಮಾತಾಡ್ತಾ ಇದ್ರು ಅವಾಗ್ಲೇ ಇಂದ. ಸೊ ಕ್ಯಾಮ್ರಾ ಮುಂದೆ ಯಾವ ರೀತಿ ಮಾತಾಡ್ತಾರೆ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ರಾನ್ವಿ, ಹೌ ಆರ್ ಯು? ಹಾಯ್ ನಮಸ್ತೆ, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ಸೂಪರ್. ಇನ್ನೊಬ್ರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ. ಇವ್ರ ಬಗ್ಗೆ ನೀವು ತುಂಬಾ ಸಿನಿಮಾದಲ್ಲಿ ನೋಡಿರ್ತೀರಾ, ಇವ್ರನ್ನ ಇಷ್ಟಪಟ್ಟಿರ್ತೀರಾ, ಲೈಕ್ ಮಾಡಿರ್ತೀರಾ. ಸೊ ಇವಾಗ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಆಮೇಲೆ ಒಂದು ಸೀನ್ ನ ರೀಕ್ರಿಯೇಟ್ ಮಾಡೋಣ. ಇವಾಗ ಆ ಸೀನು ತುಂಬಾ ಸ್ಪೆಷಲ್ ಆಗಿರುತ್ತೆ ನಿಮಗೂ ಹಾಗೆ ನಮಗೂ ಕೂಡ. ಸೊ ಪ್ರವೀಣ್ ಅವರಿದ್ದಾರೆ, ಅಂದ್ರೆ ರಂಜನ್ ಅವರಿದ್ದಾರೆ. ವೆಲ್ಕಮ್ ರಂಜನ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಪ್ರವೀಣ, ನಾನು ಪಲ್ಲವಿ. ಇವಾಗ ಒಂದು ಸೀನ್ ರೀಕ್ರಿಯೇಟ್ ಮಾಡೋಣ ಇವಾಗ. ಓಕೆ, ರೆಡಿನಾ? ಯಾವ ಸೀನ್ ಹೇಳಿ? ಸೈಟ್ ಹೊಡೆದಿದ್ದೆ ಸೀನಾ? ಅದು ಒಂದು ಡೈಲಾಗ್ ನಿಮ್ದು ತುಂಬಾ ಫೇಮಸ್ ಆಗಿತ್ತಲ್ಲ. ನೋಡ ನೋಡ ಎಷ್ಟು ಚಂದ ಅಲ್ಲ ಅಲ್ಲ ಕ್ಯಾಮ್ರಾ ಇನ್ನೊಂದು ಲೈಟ್ ಹಾಕಿದ್ರೆ ಎಷ್ಟು ಚಂದ ಇರೋದು. ಇನ್ನೊಂದು ನಾನು ಹೇಳ್ತೀನಿ. ನಾನು ಇದು ಡೈಲಾಗ್ ಅಲ್ಲ, ಸರ್ಕಾರ ಇಲ್ಲ, ಡೈಲಾಗ್ ಇಲ್ಲ, ಕಾಂತಾರದೊಂದು ವಯಸ್ಸನ ಎಂತ ಕಾಲಿನಲ್ಲಿ ಮಣ್ಣು ಗಾಡಿಯಿಂದ ಬಿದ್ರೆ ಇಲ್ಲ ಸುಮ್ ರೋಡ್ ಹೋಗ್ಬಂದ್ರೆ ವಯಸ್ಸನ ನೀವು ಗಾಡಿ ಚಂದ ಬಿಡ್ತೀರಂತೆ ನಂಗೆ ಸಗರ್ಸಿ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೇಗಿದ್ದೀರಾ? ಸೌಖ್ಯ. ಸೌಖ್ಯ, ನಾನು ಸೌಖ್ಯ. ಓಕೆ ಸರ್, ಇದು ಮಗ್ಗಿ ಪುಸ್ತಕ ಏನೋ ಸ್ಪೆಷಲ್ ಆಗಿರುವಂತಹ ಕಂಟೆಂಟ್ ಗಳನ್ನ ಹೇಳ್ತಾ ಇದೆ ಅಂತ ನಮಗೆ ಅನಿಸ್ತಿದೆ. ಟೈಟಲ್ ಕಾರ್ಡ್ ಬೇರೆ ಆ ರೀತಿ ಇದೆ, ನಂಬರ್ ಗಳೆಲ್ಲ ಮಿಕ್ಸ್ ಆಗಿದೆ. ಏನ್ ಸರ್ ಇದು ಮಗ್ಗಿ ಪುಸ್ತಕ? ಈಗ ಹೇಗೆ ಮಗ್ಗಿ ಪುಸ್ತಕ ನೀವು ನಂಬರ್ಸ್ ಅಂತ ಹೇಳಿದ್ರೆ ಆಕ್ಚುಲಿ ಆ ನಂಬರ್ ಇಡೀ ಸಿನಿಮಾ ಆಗಿದೆ. ಆಕ್ಚುಲಿ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ನನ್ನ ಕ್ಯಾರೆಕ್ಟರ್ ಮೂವ್ ಆಗುತ್ತೆ. ಅಂದ್ರೆ ಇದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಅಂದ್ರೆ 4 ಡೈಮೆನ್ಷನ್ ಅಲ್ಲಿ ಸಿನಿಮಾ ಹೋಗುತ್ತೆ. ಒಂದು ನನ್ನ ಪಾಯಿಂಟ್ ಆಫ್ ವ್ಯೂ ಹೋಗುತ್ತೆ, ಒಂದು ರಂಜನ್ ಸೆಕೆಂಡ್ ಆಫ್ ರಂಜನ್ ಪಾಯಿಂಟ್ ಆಫ್ ವ್ಯೂ ಹೋಗುತ್ತೆ, ಆಮೇಲೆ ಒಂದು ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಓವರ್ ಆಲ್ ನಡೆಯುತ್ತೆ. 4 ಡೈಮೆನ್ಷನ್ ಇದೆ. ಅದು ಪಕ್ಕಾ ಅರ್ಥ ಮಾಡ್ಕೊಂಡು ನೋಡಿದ್ರೆ ಪಕ್ಕಾ ಅರ್ಥ ಆಗುತ್ತೆ. ನಾವು ಸಿನಿಮಾ ಓಪನಿಂಗ್ ಬಿಟ್ಬಿಟ್ಟು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ನೋಡೋ ಅಷ್ಟು ಕ್ಲಿಯರ್ ಅರ್ಥ ಆಗೋದಿಲ್ಲ ಸಿನಿಮಾ. ಓವರ್ ಆಲ್ ಕಂಟೆಂಟ್ ಓರಿಯೆಂಟೆಡ್. ಮತ್ತೆ ಒಂದು ಮೊಬೈಲ್ ಅಲ್ಲಿ ಪ್ಲಸ್ ಮೈನಸ್ ಏನಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ. ಮೊಬೈಲ್ ನಿಂದ ಪ್ಲಸ್ ಮೈನಸ್ ಏನಾಗುತ್ತೆ? ಮೊಬೈಲ್ ಇಂದ ಎಷ್ಟು ಒಳ್ಳೇದಿದೋ ಅಷ್ಟೇ ಮೈನಸ್ ಇದೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಯೂಶಲಿ ಈ ಮಗ್ಗಿ ಪುಸ್ತಕ ಅಂತ ಅಂದಾಗ ನಮಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ, ನಾವು ಮಗ್ಗಿ ಕಲ್ತಿದ ರೀತಿ. ಸೊ ನಾನು ಸ್ಟಾರ್ಟಿಂಗು ಸಿನಿಮಾ ಇಂಟರ್ವ್ಯೂ ಅಂತ ಅಂದಾಗ ಏನ್ ಅದೇ ಇರಬಹುದೇನೋ ಅಂತ ಅನ್ಕೊಂಡೆ. ಆಮೇಲೆ ನನಗೆ ಇಲ್ಲಿ ಬಂದಾಗ ನಂಬರ್ ಇರೋದು ಒಂದೊಂದೇ ವಿಷಯ ಗೊತ್ತಾಗ್ತಾ ಹೋಯ್ತು. ಸೊ ನೀವು ಈ ಮಗ್ಗಿ ಪುಸ್ತಕ ಸಿನಿಮಾದೊಳಗಡೆ ನೀವು ಹೆಂಗೆ ಎಂಟ್ರಿ ಆದ್ರಿ? ನಿಮಗೆ ಹೆಂಗೆ ಅವಕಾಶ ಸಿಕ್ತು? ಅಲ್ಲ, ಅವಕಾಶ ಅಂದ್ರೆ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ನನಗೆ ಒಂದು ಲಾಂಗ್ ಟರ್ಮ್ ತುಂಬಾ ಹಳೆ ಸ್ನೇಹಿತ. ಈಗ ನನ್ನ ಮೊದಲನೇ ಸಿನಿಮಾಗೆ ಅವ್ರು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು. ಅದಕ್ಕಿಂತ ಮುಂಚೆ ಅಣ್ಣನ ಸಿನಿಮಾಗೆಲ್ಲ ವರ್ಕ್ ಮಾಡಿದಾಗ ಪರಿಚಯ ನಂಗೆ. ಈ ಕೊರೋನಾ ಟೈಮಲ್ಲಿ ಅವನು ಒಂದು ಕಾದಂಬರಿ ಬರೆದ್ರು, ಅವನಿ ಅಂತ. ಅವನಿ ಕಾದಂಬರಿ ಸಿನಿಮಾನೇ ಮಗ್ಗಿ ಪುಸ್ತಕ ಮಾಡಿದ್ದಾರೆ. ಕಾದಂಬರಿ ಆಧಾರಿತ ಸಿನಿಮಾ. ಅವರೇ ರೈಟ್ರು. ಆ ಕಾದಂಬರಿ ಸಿನಿಮಾ ಮಾಡ್ಬೇಕು ಅಂತ ನಂತವ ಫೋನ್ ಮಾಡಿ, ಅಣ್ಣ ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡೋಣ ಸ್ಟೋರಿ ಹೇಳೋ ಲೈನು.
ನಾನು ನೆಗೆಟಿವ್ ರೋಲ್ ಅಣ್ಣ ಅಂದ್ರು, ಐ ಮಾಡೋಣ, ಯಾಕಂದ್ರೆ ಆ ನೆಗೆಟಿವ್ ನಕ್ಕಿಂತ ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಸಿನಿಮಾದಲ್ಲಿ, ಅಲ್ಲಿಂದ ನಾವು ಕ್ಯಾರಿ ಆದವು. ರಂಜನ್ ಅವರೇ, ನಿಮಗೆ ಹೇಗೆ ಇದು ಆಪರ್ಚುನಿಟಿ ಸಿಕ್ತು? ಆಕ್ಚುಲಿ ನಾನು ಮಾಲೆ ಹಾಕಿದ್ದೆ ಶಬರಿಮಲೆಗೆ, ಕನ್ನಿಸ್ವಾಮಿ 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 ಆಗಿರುವಾಗ ಅದೇ ಮಾಲೆ ಹಾಕಿದ್ದಿ ನಾವೇ. ನನ್ಗೆ ಏನಂದ್ರೆ 2 months ಎಲ್ಲಿಗೆ ಹೋಗ್ಬಾರ್ದು ಮಾಲೆ ಹಾಕಿ, ಕನ್ನಿಸ್ವಾಮಿ ಬೇರೆ, ನನ್ಗೂ ಅದು ಪದ್ಧತಿ ಎಲ್ಲ ಗೊತ್ತಿಲ್ಲ ಹೇಗೆ ಅಂತ ಹೇಳಿ. ಸೊ ಗುರುಸ್ವಾಮಿ ಜೊತೆನೆ ಇರ್ಬೇಕು ಹಾಗೆ ಅಂತ ನನ್ನ ತಲೆಯಲ್ಲಿ ಫುಲ್ ಫಿಕ್ಸ್ ಆಗಿದೆ. ಅಂಡ್ ಬೆಂಗಳೂರಿಗೆ ಬಂದ್ರಂತೂ ಆಗಲ್ಲ, ಊರಿಗೆ ಹೋಗಿ ಎಲ್ಲ ಆಗಲ್ಲ, ಬೇಡ ಪೂಜೆ ಎಲ್ಲ ಇದು ಮಾಡೋದು ಬೇಡ, ಫಸ್ಟ್ ಟೈಮ್ ಬೇರೆ ಆಗ್ತೇನೆ ಅಂತ. ಇವರು ಮಾಲೆ ಹಾಕಿದ ದಿನಾನೇ ಕಾಲ್ ಮಾಡ್ತಾರೆ ಡೈರೆಕ್ಟ್, ಹರಿವರಸನ ಮಾತಾಡ್ತಿರೋದು ಗೊತ್ತಾ, ಕರೆಕ್ಟ್ ಆಯ್ತು ಅಲ್ಲಿ. ಕರೆಕ್ಟ್ ಆಯ್ತು. ಸೊ ಅಲ್ಲಿಂದ ನಾನು ಓಕೆ, ನನ್ನ ಮೈಂಡ್ ಅಲ್ಲಿ ಏನಂದ್ರೆ ಅವ್ರು ಹೇಳಿದ್ರು ಮಂಗ್ಳೂರ್ ಬರ್ತಿದ್ದೇನೆ ಕತೆ ಹೇಳಕ್ಕೆ. ಸೊ ಸರಿ ಆಯ್ತು ಅಂತ ಮಂಗ್ಳೂರೆಲ್ಲ ಬಂದಿದ್ರು ಟೀಮ್ ಎಲ್ಲ. ಬಂದಾಗ ಮಾತಾಡಿದಾಗ ನನ್ಗೆ ಅದೇ ಇವರೆಲ್ಲ ಬಂದಿದ್ರು, ಮೈಸೂರಲ್ಲಿ ಬಂದಿದ್ರು. ನನ್ಗೆ ಅದೇ ತಲೆಯಲ್ಲಿ 2 months ಇಲ್ಲ, ನಾನು ಶಬರಿಮಲೆ ಇದ್ದಿದ್ರು ಮಾಲೆ ಹಾಕಿದ್ದಾನಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ, ಈ ಆಗಲ್ಲ ಸರ್ ಈಗ ಬರ್ಲಿಕ್ಕೆ ಆಗಿ ಅಂತ. ನಾನು ಅವ್ರ ಪಾಪ ಇಲ್ಲ ಮಾಡ್ಬೇಕು ಆ ತರ. ನನ್ಗೆ 2 months ಇದೆ, ಮಾಡ್ಬೇಕಂತೂ ಇದೆ, ಇಲ್ಲಿ ಹೇಗ್ ಮಾಡುದು ಅಂತೂ ಇದೆ. ಬಟ್ ಏನು ಆ ಡೇಟ್ ಸ್ವಲ್ಪ ಆಚೀಚೆ ಆಗಿ ನನ್ಗೆ ಕರೆಕ್ಟ್ ಆಯ್ತು. ಶಬರಿಮಲೆ ಬಂದ ನಂತರ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು. ಒಂದು 10-14 days ಮೈಸೂರಲ್ಲಿ ಇದ್ದಿದ್ದು ಶೂಟಿಂಗ್. ಸೊ ಈ ತರ ಬಂದಿತ್ತು ನಂಗೆ ಸಿನಿಮಾ. ಅಂದ್ರೆ ನಿಮಗೆ ಕತೆ ಹೇಳ್ಬೇಕು ಅಂತಾನೆ ಅವರು ಮಂಗಳೂರಿಗೆ ಬಂದಿದ್ರ? ಮಂಗಳೂರಿಗೆ ಬಂದಿದ್ರು. ಕತೆ ಹೇಳ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ವಿಭಿನ್ನ ಪಾತ್ರ ಅಂದ್ರೆ ಯಾರು ಮಾಡ್ಲಿಲ್ಲ ಅಂತ, ಅಂದ್ರೆ ಅಂತ ಕಾನ್ಸೆಪ್ಟ್ ಇಲ್ಲಿ ತರ್ಲಿಲ್ಲ. ಇಲ್ಲಿ ಒಂದೇ ಸೆಕೆಂಡ್ ಅದು ನಾಲ್ಗೆ ತಿರ್ಗೋದು ಅದೇ ಎಂತ ಗೊತ್ತಾ, ಇವಳೇ ಟೈಪ್ ಮಾಡಿ ಕೊಟ್ಟಿದ್ದು ಪಾಪ, ನಾನೇ ಹೇಳಿದ್ದು ಚಂದ. ಸಿವಿಯರ್ ಇಮ್ಯುನಿಟಿ ಸಿಂಡ್ರೋಮ್ ಡಿಸಾರ್ಡರ್ ಅಂತ ಹೇಳಿ ಒಂದು SCID ಇಲ್ಲ, SCID ಒಂದು ಕಾಯಿಲೆ. ನೋಡಿ ಇದೆಲ್ಲ ಓದಿ ಕಲ್ತಿದ್ರೆ ಅಲ್ಲ, ಕರೆಕ್ಟ್. ಆಕ್ಚುಲಿ ಪ್ರವೀಣ ಯಾವಾಗ್ಲೂ ದಡ್ಡಾನೆ, ಪ್ರಪಂಚದಲ್ಲಿ ಒಬ್ರು ಇಬ್ರು ಆ ಕಾಯಿಲೆ ಇರೋದು. ಆ ಕಂಟೆಂಟ್ ನೋಡ್ರ ಅದಲ್ಲ ಪ್ರವೀಣ ಮಾಡಿದ್ರು, ಅದಲ್ಲ ಬೇರೆ ಮಾತಾಡ್ತಾ ಇರ್ತೀವಿ. ಸೊ ಹಾಗೆ ಸೊ ಹಾಗೆ ಅಂತ ಒಂದು ಇದಿರುವಂತ ಒಂದು ಸೀಕ್ ಇರುವಂತ ಪರ್ಸನ್. ಅವನು ಹೊರಗೆ ಹೇಳಿದ್ರೆ ಧೂಳು ಹೋಗಿದ್ರು ಅವ್ನು ಸಾಯ್ತಾನೆ. ಸೊ ಒಂದು ಧೂಳು ಒಳಗಡೆ ಹೋದ್ರು ಸಾಯ್ತಾರೆ. ಓಕೆ. ಸೊ ಅವನಿಗೆ ಪ್ರಪಂಚ ಏನಂತ ಗೊತ್ತಿಲ್ಲ. ಪ್ರಪಂಚ ಅಂತ ಹೇಳಿದ್ರೆ ಅವನಿಗೆ ಅವನ ಒಂದು ಗ್ಲಾಸ್ ಬಾಕ್ಸ್ ಇದೆ, ಒಂದು ರೂಮ್, ಅದೇ ಅವನಿಗೆ ಪ್ರಪಂಚ ಆಗಿರುತ್ತೆ. ಅಂಡ್ ಅಲ್ಲಿ ಕೆಲವೊಂದು ಏನ್ ಹೇಳೋದು, ಅವ ಊಹೆ ಮಾಡಿರುವಂತ ಪಾತ್ರಗಳು ಎಲ್ಲ, ಈ ಒಂದು ಆಟ ಸಾಮಾನ್ ಆಗಿರ್ಬೋದು, ಬಾಲ್ ಆಗಿರ್ಬೋದು, ಅದೆಲ್ಲ ಅವನ ಕ್ಯಾರೆಕ್ಟರ್ಸ್, ಅವನ ಫ್ರೆಂಡ್ಸ್ ಆತರ ಅವ್ರ ಹತ್ರ ಮಾತಾಡ್ತಿರ್ತಾನೆ, ಆತರ ಇರುವಂತ ವ್ಯಕ್ತಿತ್ವ. ಸೊ ಫಸ್ಟ್ ಟೈಮ್ ಯಾರನ್ನೋ ಒಂದು ನೋಡಿದಾಗ ಅದು ಅಟ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಒಂದು ಅಟ್ರಾಕ್ಷನ್ ಆಗಿ ಒಂದು ಲವ್ ಸ್ಟೋರಿ ಬಿಲ್ಡ್ ಆಗುತ್ತೆ. ಸೊ ಕ್ಲೀನ್ ಲವ್ ಸ್ಟೋರಿ, ಇನ್ನೋಸೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ನೀವು ನಾನು ಒಂದ್ ಪ್ರಶ್ನೆ ಕೇಳಿದಕ್ಕೆ ನೀವು ಇಷ್ಟು ಆನ್ಸರ್ ಮಾಡಿದ್ರಿ. ಇವಾಗ ನನ್ನ ನೆಕ್ಸ್ಟ್ ಪ್ರಶ್ನೆ ನಾನು ಏನ್ ಕೇಳಿ ಅಂತ ನೋಡ್ತಿದ್ದೀನಿ. ಓಕೆ, ರಾಣಿ ಅವರೇ, ನಿಮಗೆ ಹೇಗೆ ಅವಕಾಶ ಸಿಕ್ತು? ನೀವೇನ್ ಓದ್ತಾ ಇರೋದು? ನಾನು ಇವಾಗ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಶ್ರೀಲಕ್ಷ್ಮಿ ಕಾಲೇಜಲ್ಲಿ. ನನಗೆ ಆಪರ್ಚುನಿಟಿ ಬಂದಾಗ ನಾನು 10th ಓದ್ತಾ ಇದ್ದೆ. 10th ಇಂದ ಡಿಗ್ರಿ ತನಕ ಲಾಂಗ್ ಜರ್ನಿ. ಸೊ ಮೂರ್ತಿ ಸರ್, ನಮ್ಮ ಮ್ಯಾನೇಜರ್ ಸರ್ದು ಕಾಲ್ ಬಂತು, ಈ ತರ ಮಗಿ ಪುಸ್ತಕ ಸಿನಿಮಾ ಮಾಡ್ತಾ ಇದೀವಿ, ಈ ತರ ಬಂದು ಆಡಿಷನ್ ಕೊಟ್ಟು ಹೋಗಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೋಗಿ ಆಡಿಷನ್ ಕೊಟ್ಟೆ. ಅಂದ್ರೆ ಸ್ಪೆಷಲ್ ಥಿಂಗ್ ಅಂದ್ರೆ 416 ಮೆಂಬರ್ಸ್ ಆಲ್ರೆಡಿ ಆಡಿಷನ್ ಕೊಟ್ಟು ನಾನು 417. ಗಾಡ್ಸ್ ಗ್ರೇಸ್, ಅವನಿ ಅಂತ ಅದ್ಭುತವಾದಂತ ಪಾತ್ರ ನನಗ್ ಸಿಕ್ತು. ಆಡಿಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ನಾನು ಅನ್ಕೊಂಡಿರ್ಲಿಲ್ಲ ಈ ಪಾತ್ರ ನನಗೆ ನೆಕ್ಸ್ಟ್ ಡೇನೇ ಕಾಲ್ ಬಂತಾ? ಕಾಲ್ ಬಂತು, ಈ ತರ ಸೆಲೆಕ್ಟ್ ಆಗಿದ್ದಾರೆ, ಸ್ಟೋರಿ ಹೇಳ್ತಾರೆ ಅಂತ. ಹೋಗಿ ಸ್ಟೋರಿ ಕೇಳಿ ಎಲ್ಲ ಆಯ್ತು, ಓಕೆ ಅಂತ ಹೇಳಿ ನಾನು ಮಾಡ್ತೀನಿ ಅಂತ. ಅಂಡ್ ರಮಾನಂದ್ ಸರ್ ಕ್ಲಾಸ್ ಅಲ್ಲೇನೆ ಒಂದಷ್ಟು ಅವನಿ ಪಾತ್ರಕ್ಕೆ ಏನ್ ಬೇಕು ಒಂದಷ್ಟು ವರ್ಕ್ಶಾಪ್ಸ್ಗಳನ್ನ ಮಾಡಿ ನೆಕ್ಸ್ಟ್ ಸ್ಟೆಪ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸಿನಿಮಾಗೆ ಅಥವಾ ಸೀರಿಯಲ್ಗೆ ಆಡಿಷನ್ಸ್ ಎಲ್ಲ ಕೊಡ್ತಾ ಇದ್ರ? ಅಂದ್ರೆ ಆಕ್ಟ್ ಮಾಡ್ಬೇಕು ಅಂತ ಮುಂಚೆ ಮಾಡ್ಬೇಕು ಅಂತ ಇತ್ತು, ಬಟ್ ಇದಕ್ಕೆ ಆಡಿಷನ್ ಇದಕ್ಕೆ ಫಸ್ಟ್ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗ್ಬಿಟ್ರಿ. ಖುಷಿ, ಫುಲ್ ಖುಷಿ. ಸರ್, ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಈಗ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದೀರಾ, ಹೇಗೆ ಮೂವ್ ಆಗುತ್ತೆ ಸರ್ ಕ್ಯಾರೆಕ್ಟರ್? ಸಿನಿಮಾ ಸ್ಟಾರ್ಟ್ ಆಗದೆ ನನ್ನ ಕ್ಯಾರೆಕ್ಟರ್ ಇಂದ ಸ್ಟೋರಿ ಓಪನ್ ಅಪ್ ಆಗುತ್ತೆ. ಅಲ್ಲಿಂದ ನಡೆದು ಕ್ಲೈಮ್ಯಾಕ್ಸ್ ಅಲ್ಲಿ, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಎಂಟರ್ ಆಗ್ತೀನಿ. ಅದು ಇವರಿಬ್ರು ಮಧ್ಯದಲ್ಲಿ ಎಂಟರ್ ಆಗ್ಬಿಟ್ಟು ಒಂದು ನನ್ನ ಕಡೆಯಿಂದ ಎಂಡ್ ಆಗುತ್ತೆ. ಅಂದ್ರೆ ಒಂದು ವೇಟೇಜ್ ಕ್ಯಾರೆಕ್ಟರ್ ನಾನು ಸಿನಿಮಾಗೆ. ಓಕೆ, ಅಂದ್ರೆ ನಾನು ಕೇಳ್ಪಟ್ಟೆ ಮಗ್ಗಿ ಪುಸ್ತಕ ಇದು ಒಂದು ಕೋವಿಡ್
ಡೇಸ್ ನಲ್ಲಿ ಅಲ್ಲಿ ಹೇಗಿತ್ತು ಸಿಚುವೇಶನ್ಸ್. ಹಾಗೆ ನಾನು ಸಾಂಗ್ಸ್ ನೋಡಿದಾಗ ಒಬ್ರೊಬ್ರು ಆಕ್ಟಿಂಗ್ ಕೂಡ, ನಿಮ್ಮ ಆಕ್ಟಿಂಗ್ ಆಗಿರಬಹುದು, ಅವರು ರಕ್ಷಾ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಬಹಳ ಅದ್ಭುತವಾಗಿ ಮಾಡಿದ್ರಿ. ನಿಮ್ ಫಸ್ಟ್ ಫಿಲ್ಮ್ ಅಂತಾನೆ ಅನ್ಸೋದಿಲ್ಲ. ಸೊ ಈ ರೀತಿಯಾಗಿ ಒಂದು ಪಾತ್ರಕ್ಕೆ ತಯಾರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಹೇಗಿತ್ತು ತಯಾರಿ? ತಯಾರಿ ಮ್ಯಾಮ್, ನಾ ಹೇಳಿದ್ನಲ್ಲ ರಮಾನಂದ್ ಸರ್ ಕ್ಲಾಸಲ್ಲಿ ಒಂದಷ್ಟು ಲೈಕ್ ಪಾತ್ರಕ್ಕೆ ಎಷ್ಟು ಯಾವ ರೀತಿ ಜೀವ ತುಂಬಿಸ್ಬೇಕು ಅನ್ನೋದನ್ನ ರಮಾನಂದ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಸೆಟ್ ಅಲ್ಲೂ ಕೂಡ ಅವರಿಂದ ಎಷ್ಟೋ ಕಲ್ತಿದೀವಿ ನಾವು. ಸೆಟ್ ಅಲ್ಲಿ ಇರ್ಬೇಕಾದ್ರೆ ನಾವು ಈಗ ಒಂದು ಫ್ಯಾಮಿಲಿಯಾಗಿ ಆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಸೆಟ್ ಅಲ್ಲೂ ಅದೇ ತರ ಫ್ಯಾಮಿಲಿ ಬಾಂಡೆ ಕಂಟಿನ್ಯೂ ಆಯ್ತಾ ನೋಡ್ದೆ ನಾನು ಅವಾಗ್ಲಿಂದ. ಸೊ ಹಾಗಾಗಿ ನಮ್ಗೆ ಅಷ್ಟೇನ್ ತೊಂದ್ರೆ ಆಗಿಲ್ಲ. ಬಟ್ ಕೆಲವು ಸಿಚುಯೇಷನ್ಸ್ ಅಲ್ಲಿ ಕಷ್ಟ ತುಂಬಾನೇ ಆಗಿದೆ. ಬಟ್ ದಟ್ಸ್ ಓಕೆ, ಎಂಜಾಯ್ ಮಾಡಿದೀವಿ ಅದೆಲ್ಲಾನು. ಕ್ಯಾರೆಕ್ಟರ್ ಅಂತ ಬಂದಾಗ ಒಂದು ಪಾಸಿಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ರಿ, ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ರೆ ಸರ್, ನೀವು ಹೇಗೆ ಸರ್ ಅದು ಹೆಂಗ್ ರೆಡಿ ಆದ್ರಿ, ಹೆಂಗ್ ತಯಾರಿ ಮಾಡ್ಕೊಂಡ್ರಿ? ಇಲ್ಲ ತಯಾರಿ ಅಂತಲ್ಲ, ನನ್ಗಿದ್ದೇನು ಅಂದ್ರೆ ಪಾತ್ರ ಅಷ್ಟೇ, ಒಂದು ಕ್ಯಾರೆಕ್ಟರ್, ಪಾಸಿಟಿವ್ ನೆಗೆಟಿವ್ ಅಲ್ಲಿ ಒಂದು ಪಾತ್ರಕ್ಕೆ ನಾನು ಏನ್ ತುಂಬಲ್ಲೇ ಅನ್ನೋದು ಒಂದು ಕಲಿಕೆನೇ ಇಲ್ಲ. ಇದ್ರಲ್ಲಿ ನಂಗೆ ಸಿಕ್ತ ಚಾನ್ಸ್ ಸಿಕ್ತು ಅಂದ್ರೆ ಒಂದು ನೆಗೆಟಿವ್ ಶೇಡ್ ಹೇಗ್ ಮಾಡಬಹುದು ಅಂತ, ಅದಕ್ಕೋಸ್ಕರ ಮೂವ್ ಆನ್ ಅದೇ ಕ್ಯಾರೆಕ್ಟರ್. ಅಂದ್ರೆ ಇಂದಿನ ಶಿಕ್ಷಣದ ವ್ಯವಸ್ಥೆಯನ್ನ ಏನಾದ್ರು ಪ್ರಶ್ನೆ ಮಾಡ್ತಾ ಇದೆಯಾ ಸಿನಿಮಾ? ಅಲ್ಲ, ಹಿಂದಿನ ಈಗ ಇದಕ್ಕೂ ಪ್ರಶ್ನೆ ಮಾಡುತ್ತೆ. ಅಂದ್ರೆ ಆನ್ಲೈನ್, ಈಗ ನಮ್ದು ಕೊರೋನಾ ಟೈಮ್ ಅಲ್ಲಿ ಏನ್ ಆನ್ಲೈನ್ ಎಜುಕೇಶನ್ ಸ್ಟಾರ್ಟ್ ಆಯ್ತಲ್ಲ, ಈಗ ಯಾಕಂದ್ರೆ ಕೊರೋನಾ ಬಂದಾಗ ಸ್ಕೂಲ್ ಶಟ್ ಡೌನ್ ಆದ್ಮೇಲೆ ಈಗ ಆನ್ಲೈನ್ ಎಜುಕೇಶನ್ ಸ್ಟಾರ್ಟ್ ಆಗಿ, ಆನ್ಲೈನ್ ಎಜುಕೇಶನ್ ಮೊಬೈಲ್ ಒಂದು ಅನಿವಾರ್ಯತೆ ಅಂತ ತೋರಿಸ್ಕೊಡುತ್ತಲ್ಲ, ಅದನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ರು. ಆ ಮೊಬೈಲ್ಗೋಸ್ಕರ ಒಂದು ಫ್ಯಾಮಿಲಿ ಏನ್ ಕಷ್ಟಪಡುತ್ತೆ, ಆ ಮೊಬೈಲ್ ತಗೊಂಡು ಬೇರೆಯವರು ಎಷ್ಟು ಮಿಸ್ಯೂಸ್ ಮಾಡ್ಕೊಂತಾರೆ ಅನ್ನೋ ಕಂಟೆಂಟ್ ಅಲ್ಲಿ ಹೋಗುತ್ತೆ. ಅಂದ್ರೆ ಈಗ ಏನ್ ಪ್ರಾಬ್ಲಮ್ ಇದೆ ಅದೆಲ್ಲ ಅಂದ್ರೆ ಜಾಸ್ತಿ ತೋರ್ಸಕ್ಕೂ ಆಗಲ್ಲ, ಏನ್ ಸಿನಿಮಾಗೆ ಏನ್ ಬೇಕೋ ಆ ಡೈರೆಕ್ಟರ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಯ್ತು, ಅಂದ್ರೆ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ಸ್ ಆಯ್ತು, ಮನೆಯವ್ರಿಗೂ ಪ್ರಾಬ್ಲಮ್ಸ್ ಆಯ್ತು. ಆ ಎಲ್ಲದನ್ನು ಕೂಡ ಕ್ವೆಶ್ಚನ್ ಮಾಡೋ ರೀತಿಯಲ್ಲಿ ಸಿನಿಮಾ ಒಂದು ಸಂದೇಶ ಕೊಡ್ತಿದೆ. ಆಕ್ಚುಲಿ ಒಂದು ಘಟನೆ ಹರಿ ಹೇಳಿದ್ದು ಅವನ್ ಸರ್ಕಲ್ ಅಲ್ಲಿ ಒಂದು ನೋಡಿರೋದು, ಅದನ್ನ ಇದು ರಿಯಲ್ ಸ್ಟೋರಿ. ರಿಯಲ್ ಸ್ಟೋರಿ ಮೇಲೆ ಅವ್ನ ಕತೆ ಬರೆದ ಟೈಮ್ ಅವನು ಸರ್ಕಲ್ ಅಲ್ಲಿ ಆಗಿತ್ತಂದ್ರೆ ಅದ್ರ ಮೇಲೆ ಕಾದಂಬರಿ ಬರ್ದಿದ್ದು. ಅದ್ ಏನ್ ನಡೆದಿತ್ತಲ್ಲ ಅದನ್ನ ಕಾದಂಬರಿ ಸಿನಿಮಾ ಮಾಡಿದ್ರು. ಅವನೇ ಅವರೇ ನಿಮ್ಮ ರಕ್ಷಾ ಅವರು ಅಮ್ಮನ್ನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ನಿಮ್ಗೆ ತಂಗಿ ತಮ್ಮ ಇದಾರೆ ಇಬ್ರು, ಒಬ್ಬ ತಮ್ಮ ಒಬ್ಬ ತಂಗಿ ಅಲ್ಲ. ಸೊ ಆ ಒಂದಷ್ಟು ಪಾತ್ರಗಳಿಗೆ ಜೀವ ತುಂಬಬೇಕಾದ್ರೆ ಲೈಕ್ ಅದು ರಿಯಲ್ ಆಗಿ ಅಂತ ನನಗಂತ ಅನಿಸ್ತು. ಒಂದ್ 2 ಸಾಂಗ್ ನೋಡಿದೆ ನಾನು. ಅದ್ರಲ್ಲಿ ಒಂದು ಅಪ್ಪನ ಸಾಂಗ್ ಬರುತ್ತೆ, ಇನ್ನೊಂದು ರಕ್ಷಾ ಅವ್ರದ್ದು ಒಂದು ಸಾಂಗ್ ಬರುತ್ತೆ. ಅದ್ರಲ್ಲಿ ಊಟಕ್ಕೂ ಕೂಡ ಕಷ್ಟ ಪಡುವಂತಹ ಟೈಮ್ ಬರುತ್ತೆ. ಅದನ್ನ ಅನುಭವಿಸಿ ಮಾಡಿದ್ರ ಅಥವಾ ಹೇಗೆ? ಅನುಭವಿಸಿ ಅನ್ನೋದಕ್ಕಿಂತ ನಾವು ಈಗ ಸೊಸೈಟಿಯಲ್ಲಿ ಎಷ್ಟೋ ನೋಡಿರ್ತೀವಿ. ಬಿಕಾಸ್ ಎಷ್ಟೋ ಜನ ಊಟ ಇಲ್ಲದೆ ಇರ್ತಾರೆ, ರೋಡ್ ಅಲ್ಲಿ ಎಲ್ಲ ಇರ್ತಾರೆ. ಸೊ ಅದನ್ನ ನಾವು ನೆನ್ಪು ಮಾಡ್ಕೊಂಡಾಗ ಒಂಥರ ಫೀಲ್ ಆಗುತ್ತೆ. ಸೊ ಆ ಫೀಲ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅಂಡ್ ಆಲ್ಸೋ ರಕ್ಷಾಕ್ ಆಗಿರ್ಬೋದು, ನನ್ನ ತಮ್ಮ ಮೋಹಿತ್, ಯೋಜನಾ, ಇವರೆಲ್ಲರೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಸೊ ಹಾಗಾಗಿ ಚೆನ್ನಾಗಿತ್ತು. ನಿಮಗೆ ಅವನಿಯವರ ಪರಿಚಯ ಹೇಗಾಗುತ್ತೆ ಸಿನಿಮಾದಲ್ಲಿ? ಫಸ್ಟ್ ಡೇ ಮಾತಲ್ಲಿ ಹೋಗ್ತೇನೆ ನಾನು. ಮಾತಲ್ಲಿ ಹೋದಾಗ ಇವ್ರೇನೋ ಬೇರೆ ಮಾತಾಡ್ತಾ ಇರ್ತಾರೆ. ಅಲ್ಲ, ಕೋವಿಡ್ ಟೈಮಲ್ಲಿ ಒಬ್ರು ಭೇಟಿ ಮಾಡಂಗಿರಲ್ವಲ್ಲ? ಕೋವಿಡ್ ಟೈಮ್ ಅಲ್ಲಿ ಅಲ್ಲ, ಸಿನಿಮಾದಲ್ಲಿ ಆಕ್ಚುಲಿ ಅದೇ ಹೇಳ್ತಾರಲ್ಲ, ಫಸ್ಟ್ ಅಟ್ರಾಕ್ಷನ್ ಆದಾಗ ಅವನ ಹೆಲ್ಪ್ ಮಾಡ್ತಾ ಇರ್ತಾನೆ ಒಂದೊಂದು. ಬಟ್ ಈಗ ಗೊತ್ತಿರಲ್ಲ ಯಾರು ಅಂದ್ರೆ, ಎಲ್ಲಿಂದೋ ಒಂದು ಆಪಲ್ ಬೀಳುತ್ತೆ ಅಂತ ಇಟ್ಕೊಡಿ. ಸೊ ಎಲ್ಲಿಂದ ಒಂದು ಪೆನ್ ಬೀಳುತ್ತೆ, ಬಟ್ ಇವ್ರಿಗೆ ಗೊತ್ತಿರಲ್ಲ ಎಲ್ಲಿಂದ ಬೀಳ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ, ನಾನ್ ಮಾತ್ರ ನೋಡ್ತಾ ಇರ್ತೀನಿ ಅಂತ. ಸೊ ಅಲ್ಲಿಂದ ಮುಂದಕ್ಕೆ ಅದು ಪಾತ್ರ ಇವಳೆ ಹುಡುಕಿ ಬರ್ತಾರೆ ಒಳಗೆ. ಸೊ ಅಲ್ಲಿಂದ ಕಂಡು ಆ ಅಟ್ರಾಕ್ಷನ್ ಅಲ್ಲಿ ಹೋಗುತ್ತೆ. ಇವಾಗ ಅವರು ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇರ್ತಾರೆ ಅವ್ರ ಫ್ಯಾಮಿಲಿ ಎಲ್ಲ. ನೀವು ತುಂಬಾ ರಿಚ್ಚಾ? ಅದೇ ಫಿಲ್ಮ್ ಅಲ್ಲಿ ರಿಚ್ಚೇ ಅಲ್ವಾ? ಸೊ ಹೇಗೆ ಪ್ರೀತಿ ಆಗುತ್ತೆ ಅಂತ ಇವಾಗ ಮನೇಲೆಲ್ಲ ಅಪೋಸ್ ಮಾಡ್ಲಿಲ್ವಾ ಏನು? ಇಲ್ಲಿ ಬೇರೆ ಮದ್ವೆ ಬೇರೆ ಆಗ್ಬಿಟ್ಟಿದೀರಾ? ಆಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಯಾಕೆ ಮದ್ವೆ ಆಗ್ತಾರೆ, ಯೋಚನೆ ಹೆಂಗ್ ಮಾಡ್ತಾರೆ. ಸಿನಿಮಾದಲ್ಲಿ ಒಂದ್ ಸಾಂಗ್ ಅಲ್ಲಿ ಪ್ರತಿಯೊಂದು ತೋರಿಸ್ತೀವಿ. ಆಮೇಲೆ ಇವ್ರು ಹೇಳಿದ್ರಲ್ಲ, ಇವ್ರು ಯಾವ್ದೋ ಕಾಯಿಲೆ, ಸಿವಿಯರ್ ಹ್ಯೂಮಿನಿಟಿ ಸಿಮ್ರನ್ ಡಿಸಾರ್ಡರ್.
ಆ ಕಾಯಿಲೆ ಹೇಗೆ ಅಂದ್ರೆ ಅವ್ರು ವಿತ್ ಆಕ್ಸಿಜನ್ ಇರ್ಬೇಕು, ವಿತ್ ಮಾಸ್ಕ್ ವಿತ್ ಆಕ್ಸಿಜನ್, ಬಬಲ್ ಬ್ಯಾಗ್. ಓಕೆ ಅದು ಇಲ್ಲೆಲ್ಲೂ ಇಲ್ಲ, ಹಾಕಿಲ್ಲ. ಬರೀ ಧೂಳ್ ಅಂತಲ್ಲ, ಮೊಬೈಲ್ ರೇಡಿಯೇಷನ್ ಕೂಡ ಅವರಿಗೆ ಹೇಗೆ ಅಂದ್ರೆ ಆಗಲ್ಲ. ಆಕ್ಚುಲಿ ಇವ್ರ ಪಾತ್ರಕ್ಕೆ ಒಂದು ರೆಸಾರ್ಟ್ ಬುಕ್ ಮಾಡಿ ಸಿನಿಮಾಗೆ, ರೆಸಾರ್ಟ್ ನೇ ಟೋಟಲ್ ಸೆಟ್ ಹಾಕಿ ಒಂದು 14 days ನೈಟ್ ಅಂಡ್ ಡೇ ಶೂಟ್ ಮಾಡಿ. 14 days 14 days ಫುಲ್ ಡೇ ಶೂಟಿಂಗ್. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆದ್ರೆ ನೈಟ್ 2 ಗಂಟೆ ಪ್ಯಾಕಪ್ ಆಗೋದು ನೈಟ್. ಆ ಮನೆ ಬಂದ್ಬಿಟ್ಟು ಟೋಟಲ್ ಸೆಟ್ ಹಾಕ್ಬಿಟ್ಟು, ಅಂದ್ರೆ ಹೇಗೆ ಅಂದ್ರೆ ಟೋಟಲ್ ಗ್ಲಾಸ್ ಎಲ್ಲ ಕವರ್ ಮಾಡಿ ಒಂದು ಗಾಳಿ ಹೋಗಿರೋ ತರ ಆ ತರದಲ್ಲಿ ಇವರು ಸಿಟಿಯಿಂದ ಹೊರಗಿರ್ತಾರೆ. ಅಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಬಂದಾಗ ಅಲ್ಲಿ ಒಂದೊಂದೇ ಇವ್ರಿಗೆ ಕಷ್ಟಪಡೋದು ನೋಡಿ, ಒಂದು ಊಟಕ್ಕೆ ಕಿತ್ತಾಡ್ಬೇಕಾದ್ರೆ ಒಂದು ಮಾವಿನ ಹಣ್ಣು, ಒಂದು ಆಪಲ್, ಈಕೆ ಹೆಂಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಅಲ್ಲ, ಇಲ್ಲ ಏನೋ ಒಂದು ಆಗಿ ಹೊರಗಿದ್ದಾಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡಿರ್ತಾರೆ. ಅಲ್ಲಿಂದ ಇಬ್ರು ಈಕೆಗೆ ಯಾರದು ಹೆಲ್ಪ್ ಮಾಡೋದು ಅಂತ ಅಲ್ಲಿ ಹೋಗಿ ನೋಡ್ದಾಗ ಇಬ್ರಿಗೆ ಕಣ್ಣ ಸಲಿಗೆ ಅಂತ ಅಲ್ಲಿ ಇಂಟ್ರಾಕ್ಷನ್ ಆಗ್ಬಿಟ್ಟು, ಇವ್ರಿಗೇನು ಅಂದ್ರೆ ಪಾಪ ಒಬ್ಬರೇ ಮನೆಯಲ್ಲಿ ಅವ್ರು ಬಿಟ್ಟು ಯಾರು ಇಲ್ಲ, ತಂದೆ ತಾಯಿ ವೀಕ್ಲಿ ಒಂದ್ಸ 15 days ಬರ್ತಾ ಇರ್ತಾರೆ. ಇವ್ರ ಜೊತೆ ಒಬ್ರು ಒಂದು ಹೋಮ್ ಮೇಡ್ ಇರ್ತಾರೆ ಅಷ್ಟೇ. ಆ ಟೈಮಲ್ಲಿ ಒಂದು ಬೇರೆ ಕ್ಯಾರೆಕ್ಟರ್ ಬಂದಾಗ ಅವ್ರಿಗೊಂದು ಇದಿರುತ್ತಲ್ಲ, ಅದಲ್ಲಿ ಇಂಟ್ರಾಕ್ಷನ್ ಆಗಿ ಅವ್ರಿಗೊಂದು ಮಹೇಶನ ಬಗ್ಗೆ ಹೇಳ್ಬೇಕಾದ್ರೆ ಅಷ್ಟು ದಿನ ಇದೆಯಲ್ಲ, ಮಹೇಶನ ಮತ್ತೆ ಸಂಕೇತ್ ಅಂತ ನನ್ನ ಫ್ರೆಂಡ್ ಇದ್ದ, ಅವ್ನ ನನ್ನ ಜೊತೆ ಇದ್ದ, ಕಸಿನ್ ಅವ್ನ ನಂಗೆ ನೋಡ್ಕೊಳ್ಳಿ. ಇವರು ಪಾಪ ನನ್ಗೆ ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಇವರೇ ಕರ್ಕೊಂಡು ಹೋಗೋದು, ಇವರೇ ಕರ್ಕೊಂಡ್ ಬರೋದು ಒಂದು ರೆಸಾರ್ಟ್ ಅಲ್ಲಿ. ಅಂಡ್ ಆಕ್ಟಿಂಗ್ ಮಾಡ್ಬೇಕಾದ್ರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವೀಗ ಏನೆಲ್ಲ ಜಗಳ ಮಾಡ್ತೀವಿ ಮಾತಾಡ್ತೀವಲ್ಲ, ಇದು ಯಾಕಂದ್ರೆ ಈ ಬಾಂಡಿಂಗು ಅದು ಅವಾಗ ಇಡೀ ಸೆಟ್ ಅಲ್ಲಿ ನಾವು ತುಂಬಾ ಕ್ಲೋಸ್ ಆಗಿದ್ವಿ. ನಮ್ ರಂಜು ಆಗ್ಲಿ, ಈ ತಂಗಿ ಕ್ಯಾರೆಕ್ಟರ್ ಯೋಜನಾ ಮತ್ತೆ ಮೋಹಿತ್ ಅಂತ ಟೋಟಲ್ 4 ಜನ ಬೇರೆಯವ್ರದ್ದು ಶೂಟ್ ಇದ್ದಾಗ ಆಟ ಆಡ್ಕೊಂಡು ಲೂಡೋ ಗೀಡೋ ಅಂದ್ರೆ ತರಲೆ ಮಾಡ್ಕೊಂಡು ಇರೋದು, ಎಂಜಾಯ್ ಮಾಡ್ಕೊಂಡೆ ಮಾಡೋದು. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಸಿನಿಮಾ. ಅಲ್ಲ, ನಿಮ್ಗೆ ಅವ್ರಿಗೆ ಆ ರೀತಿ ಒಂದ್ ಕಾಯಿಲೆ ಇದೆ ಅಂತ ಗೊತ್ತಿರುತ್ತಾ? ಇಲ್ಲ, ಗೊತ್ತಿರಲ್ಲ. ಸೊ ಹಂಗಾಗಿ ಪ್ರೀತಿ ಆಯ್ತು ಅಲ್ಲ, ಗೊತ್ತಿದ್ರೆ ಅದು ಅಂದ್ರೆ ಒನ್ ಒಂದ್ ಸೈಡ್ ಸೈಡ್ ಲವ್. ಓಕೆ, ಅದೇ ಈ ಮನ್ಸಲ್ಲಿ ಇರ್ಬೋದು, ಅದು ನಮಗೂ ಗೊತ್ತಾಗಿಲ್ಲ. ಅಲ್ಲ, ನಿನ್ ಕಡೆ ಒಂದ್ ಸೈಡ್ ಅದನ್ನ ಈಕೆ ಮನ್ಸಲ್ಲಿ ಇದ್ದ ಇವ್ಳ ಮನ್ಸಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದು. 5th dimension. ಸರ್, ಪೋಸ್ಟರ್ ಅಲ್ಲಿ ಬಹಳ ಅಗ್ರೆಸಿವ್ ಕಾಣಿಸ್ಕೊಂಡಿದ್ದೀರಾ ಸರ್, ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಅಲ್ಲ, ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆಗಿದೆ. ಏನೋ ಒಂದು ಇದ್ರಲ್ಲಿ ಸಿಹಾಕೊಂಡಾಗ ಅದನ್ನ ಆಚೆ ಬರೋದು ಹೆಂಗೆ ಅಂತ ನಾನು ಒದ್ದಾಡೋದಲ್ಲಿ ಎಲ್ಲರೂ ಸಿಹಾಕ್ಸಿರ್ತೀನಿ. ಈ ಟೋಟಲ್ ಸಿಹಾಕ್ಸ್ಬಿಟ್ಟು ಲಾಸ್ಟ್ ಆಗಿ ಇವ್ರು ಬಂದು ಹೆಲ್ಪ್ ಮಾಡ್ತಾರೆ, ನಮ್ಮ ಮಂಜು ಬಂದು ಹೆಲ್ಪ್ ಮಾಡೋ ಅಂತ ಒಂದು ಸಿಚುವೇಶನ್. ಓವರ್ ಆಲ್ ಅಗ್ರೆಸಿವ್ ಆಗಿದೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತಾರೋ, ಆಫ್ ಸ್ಕ್ರೀನ್ ಉಲ್ಟಾ, ಫುಲ್ ಉಲ್ಟಾ. ಅದು ಅಲ್ಲ, ಎಂಜಾಯ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಸೀನ್ ಮಾಡ್ತಾ ಇದಾರೆ ಅಂದ್ರೆ ಮಹೇಶ್ ಸರ್ ಅಲ್ಲಿದಾರ ಅಂತ ಹುಡುಕ್ಬೇಕು ಮೊದ್ಲು. ಫಸ್ಟ್ ನಗ್ಸ್ಬಿಡೋದು ಏನಾದ್ರು ಮಾಡಿ. ಸೀರಿಯಸ್ ನೈಟ್ ಶೂಟ್, ಅದು ಸೀರಿಯಸ್ ಸೀನ್ ನಡೀತಾ ಇರುತ್ತೆ. ಇವ್ರದೇ ಅಂದ್ರೆ ನಮ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದ್ದಿದ್ದು, ಇವ್ರ ಸಜೆಷನ್ ಅಲ್ಲಿ ಇದ್ದಿದ್ದು. ಬರೋರು ಮಾಡಕ್ ಬಿಡ್ತಾ ಇಲ್ಲ ನಮ್ನ, ಏನು ಇಷ್ಟೊಂದು ಡೌ ಮಾಡ್ತಾ ಇದ್ಯಾ ಅನ್ಬಿಡೋದು, ನಗ್ಬಿಡೋರು. ಅಂಡ್ ನನ್ನ ತಮ್ಮನ್ ಕ್ಯಾರೆಕ್ಟರ್ ಫಸ್ಟ್ ಸಿನಿಮಾ ನಗು ಚೆನ್ನಾಗಿ ಮಾಡಿದ್ದಾರೆ ನಿಮ್ ತಮ್ಮನ್. ಹೌದು, ನಗು ಕಂಟ್ರೋಲ್ ಮಾಡಕ್ಕಾಗಲ್ಲ. ಇವ್ರು ಬಂದು ಡೌನ್ ನನ್ ಮಗ ಏನ್ ಡೌ ಮಾಡ್ತಾವ, ಯಾರಿಗ್ ನಗು ಬರಲ್ಲ ಆ ಟೈಮಲ್ಲಿ. ಅದು ಇಲ್ಲಿವರೆಗೂ ಬಂದ್ಬಿಡ್ತಾರೆ. ಇಲ್ಲಿವರೆಗೂ ಬಂದು ಹೇಳಿದಾಗ ಹತ್ರ 5 to 6 takes ಹಂಗೆ ಹೊರಟೋಗಿದೆ. ಆಮೇಲೆ ಕಂಟ್ರೋಲ್ ಮಾಡಿ ಶಾರ್ಟ್ ಮಾಡಿದ್ದು. ನನ್ನ ಸೆಕೆಂಡ್ ಹಾಫ್ ಇಂಟ್ರೊಡಕ್ಷನ್ ಇದೆ, ಅದು ಯಾರು ಇಲ್ಲೂ ಮಾಡಿಲ್ಲ ಅನ್ಸುತ್ತಲ್ಲ. ನನ್ನ ಇಂಟ್ರೊಡಕ್ಷನ್ ಸೆಕೆಂಡ್ ಹಾಫ್ ಇಲ್ಲ ಆ ಸಿನಿಮಾ ನೋಡ್ಬೇಕು, ಗೊತ್ತಾಗುತ್ತೆ ಯಾರು ಮಾಡಿದ್ರೆ ಇಂಟ್ರೊಡಕ್ಷನ್. ಸೆಕೆಂಡ್ ಹಾಫ್ ನಮ್ ಡೈರೆಕ್ಟ್ ಒಳ್ಳೆ ಪ್ಲಾನ್ ಮಾಡ್ಕೊಟ್ಟು ನಂಗೊಂದು ಖುಷಿ ಇದೆ. ಅಂದ್ರೆ ಸರ್, ಈ ಸಿನಿಮಾದಲ್ಲಿ ವಿಲನಿಗೆ ಬಹಳ ಹೈಪ್ ಕೊಟ್ಟಿದ್ದಾರೆ ಹಾಗಾದ್ರೆ. ಅಲ್ಲ, ಹೈಪ್ ಅಂದ್ರೆ ಆಕ್ಚುಲಿ ಈ ಕಥೆಯಲ್ಲಿ ಇವ್ರ ಕತೆ ಹೋಗ್ತಾ ಇರುತ್ತೆ. ಅದ್ರಲ್ಲಿ ನಾನು ಸ್ಟಾರ್ಟಿಂಗ್ ಬಂದು ಪ್ರೀಕ್ಲೈಮ್ಸ್ ಬರ್ತೀನಿ. ಟೋಟಲ್ ಓವರ್ ಆಲ್ ಒತ್ತಿದೆ, ಒಟ್ಟು ನಂದು ಚೆನ್ನಾಗಿದೆ. ಕತೆಗೆ ಒತ್ತಿರೋದೇ ಇವ್ರ ಕ್ಯಾರೆಕ್ಟರ್ ವೈಸ್. ಸರ್, ಯೂಶಲಿ ಒಂದ್ ಸಿನಿಮಾದಲ್ಲಿ ವಿಲನ್ ಅಂತ ಬಂದಾಗ ಆಬ್ವಿಯಸ್ಲಿ ನಮ್ ತಲೆಯಲ್ಲಿ ಬರೋದು ಹುಡುಗ ಹುಡುಗಿ ಲವರ್ಸ್ಗೆ ಪ್ರಾಬ್ಲಮ್ ಮಾಡ್ತಾರೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ಅವ್ರಿಬ್ರು ದೂರ ಆಗ್ತಾರೆ ಅಂತ. ನೀವ್ ಇದ್ರಲ್ಲಿ ಒಂದ್ ಮಾಡ್ತೀರಾ, ದೂರ ಮಾಡ್ತೀರಾ ಇವ್ರಿಬ್ರು? ಎರಡೂ ಮಾಡೋದಿಲ್ಲ. ಎರಡೂ ಮಾಡೋದಿಲ್ವಾ? ಯಾವ್ದೋ ಒಂದ್ ಜಾಲದಲ್ಲಿ ಸಿಗಾಕೊಂಡಿರೋದು ನಾನು ಆಚೆ ಬರೋಕೆ ಇವ್ರನ್ನ ಸಿಗಾಕ್ಸ್ಬಿಟ್ಟಿರ್ತೀನಿ. ಇವ್ರನ್ನು ಸಿಗಾಕ್ಸಿರ್ತೀರಾ ನಿಮ್ ಜೊತೆಗೆ? ಸಿಗಾಕ್ಸ್ಬಿಟ್ಟಿರ್ತೀನಿ. ಸರ್, ಒಂದ್ ಟೆಕ್ನಿಕಲಿ ಹೇಗಿದೆ ಟೀಮು? ಮೇಡಮ್, ಟೆಕ್ನಿಕಲಿ ನಮ್ಮ ಇವರು DOP ಬಂದ್ಬಿಟ್ಟು ನಂದಕುಮಾರ್ ಅಲ್ಲ, ನಮ್ ನಂದಣ ಅಂತಾರೆ. ಜೋಗಿಯ ಸಿನಿಮಾ ಕ್ಯಾಮ್ರಾ. ನನ್ನ ಫಸ್ಟ್ ಸಿನಿಮಾಗ ಅವರೇ ಕ್ಯಾಮ್ರಾಮನ್. ಎಡಿಟರ್ ಬಂದ್ಬಿಟ್ಟು ಶಿವ್ ಸರ್ ಅಂತ. ಮತ್ತೆ ಮ್ಯೂಸಿಕ್ ಬಂದ್ಬಿಟ್ಟು ಯಶಸ್ ನಾಚಪ್ಪ. ಯಶಸ್ ಏಕಲವ್ಯ ಅಂತಿದ್ದು, ಈಗ ನಾಚಪ್ಪ ಅಂತ ಸಿನಿಮಾ ಮಾಡ್ಕೊಂಡಿದ್ದಾನೆ. 7 ಸಾಂಗ್ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ದಾರೆ. 18 ಸಿಂಗರ್ಸ್ ಆಡಿದ್ರು. 7 ಸಾಂಗ್ ಇದೆ ಸಿನಿಮಾದಲ್ಲಿ. ಕೀರವಾಣಿ ಸರ್ ಆಡಿದ್ದಾರೆ,
ವಿಜಯ್ ಪ್ರಕಾಶ್ ಸರ್, ರಾಜೇಶ್ ಕೃಷ್ಣನ್ ಸರ್, ಮತ್ತೆ ವೈಕಂ ನವೀನ್ ವಿಜಯಲಕ್ಷ್ಮಿ ಸಂಜು, ಹ್ಮ್. ವೈಕಂ ವಿಜಯಲಕ್ಷ್ಮಿ ಪಲ್ಲವಿ ma'am. ಮೇಡಮ್, ಸೈಂಧವಿ ಸೈಂಧವಿ ಮೇಡಮ್, ಮ್ಯಾಮ್. ವೈಕೆ ವಿಜಯಲಕ್ಷ್ಮಿ, ಟೋಟಲ್ ಟೆಕ್ನಿಕಲಿ ಜೋರಾಗಿದೆ. ಶಿವಾನಿ ಶಿವಾನಿ ನಾನು ಇದು ಸಾಂಗ್ಸ್ ಕೇಳ್ದೆ ಅವಾಗ್ಲೇ ಒಂದೆರಡು ಹ್ಮ್. ಬಹಳ ಚೆನ್ನಾಗಿದೆ. ಅಪ್ಪಂದು ಒಂದು ಸಾಂಗ್ ಮತ್ತೆ ಇನ್ನೊಂದು ರಕ್ಷಾ ಅವ್ರದ್ದು ಒಂದು ನೀಲಂ ಅದೇ ಚೆನ್ನಾಗ್ ಕೋವಿಡ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಎಲ್ಲ ಕ್ರೆಡಿಟ್ ಗೋಸ್ ಟು ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಡಿಒಪಿಗೆ. ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರಾ? ಅವ್ರು ಫಸ್ಟ್ ಸಿನಿಮಾ ಆಕ್ಚುಲಿ ಹಾ. ಹಂಸಲೇಖ ಸರ್ ಹತ್ರ 12 ವರ್ಷ ವರ್ಕ್ ಮಾಡಿದ್ದಾರೆ. 12 ವರ್ಷ. ಮತ್ತೆ ರಹಮಾನ್ ಸರ್ ಹತ್ರ 2 ವರ್ಷ ವರ್ಕ್ ಮಾಡಿದ್ದಾರೆ. ರಹಮಾನ್ ಸರ್ ರೆಹಮಾನ್ ಸರ್, ಹತ್ರ. ಎ ರೆಹಮಾನ್ ಸರ್ ಎ ಆರ್. ತುಂಬಾ ಟ್ಯಾಲೆಂಟೆಡ್ ಹುಡುಗ. ಹ್ಮ್. ಫಸ್ಟ್ ಸಿನಿಮಾ ಆದ್ರೆ ಒಂದ್ ಹೇಳ್ತೀನಿ ನಂಗೆ, ಈ ಸಿನಿಮಾದಲ್ಲಿ ಏನು ಅಂದ್ರೆ ಈ ಸಿನಿಮಾ ವರ್ಕ್ ಆಗ್ತಾ ಇತ್ತು. ಪಾಪ ಅವ್ರ ತಂದೆ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಹ್ಮ್. ತಂದೆ ಸಾಂಗ್ ಮಾಡ್ದ, ತಂದೆ ತೀರ್ಕೊಂಡ್ಬಿಟ್ರು ಪಾಪ. ಅಂದ್ರೆ ಅದೇನೋ ಒಂದು ಆಕ್ಸಿಡೆಂಟ್ ಆಗಿ ತಂದೆ ತೀರ್ಕೊಂಡ್ಬಿಟ್ರು. ಅಂದ್ರೆ ಆ ಸಾಂಗ್ ಆದ್ಮೇಲೆ. ಅಲ್ಲ, ಆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಶೂಟಿಂಗ್ ಆಗ್ಬಿಟ್ಟಿತ್ತು. ಓಕೆ. ಆ ಗ್ಯಾಪ್ ಅಲ್ಲಿ ಪಾಪ ಅವ್ರ ತಂದೆ ಆಕ್ಸಿಡೆಂಟ್ ತೀರ್ಕೊಂಡ್ರು. ಅದೊಂದು ನೋವಿನ ಸಂಗತಿ. ಯಾಕಂದ್ರೆ ಅವ್ರ ತಂದೆಗೆ ಒಂದು ಕನ್ಸಿತ್ತು, ನಮ್ಮ ಯಶಸ್ ತಂದೆಗೆ ಏನು ಅಂದ್ರೆ ನನ್ನ ಮಗುನ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರು ಮಾಡೋ ವರ್ಕ್ ನೋಡ್ಬೇಕು ಅಂತ, ಸಾಂಗ್ ಕೇಳ್ಬೇಕು ಅಂತ. ಹ್ಮ್. ಕೋಮಾದಲ್ಲಿದ್ರು. ಈ ಯಶಸ್ಸು ಪಾಪ ಕೋಮಾದಲ್ಲೇ ಈ ಸಾಂಗ್ ಕೇಳಿಸ್ತಾ ಅವ್ರ ತಂದೆಗೆ ಸಾಂಗ್ ಕೇಳಿಸಿದ್ರು. ಕೋಮಾದಲ್ಲಿದ್ರು. ಪಾಪ ನಂಗೆ ಅವ್ನು ಹೇಳಿದೇನು ಅಂದ್ರೆ, ಅವನ್ಗೆ ಆ ಸಾಂಗ್ ಕೇಳಿದ್ರು ಜಸ್ಟ್ ಒಂದು ಡ್ರಾಪ್ ನೀರ್ ಬಂತಂತೆ ಕಣ್ಣಲ್ಲಿ. ಅವ್ರ ತಂದೆ ಕಣ್ಣಲ್ಲಿ. ನಮಗೂ ಸಕ್ಕತ್ ಅವ್ನು ಹೇಳ್ದ, ನಮಗೂ ಫೀಲ್ ಆಯ್ತು. ಅದೊಂದು ಪಾಪ ನೋವಿದೆ ನನ್ಗೆ. ಹ್ಮ್. ಪಾಪ ಅವ್ನು ಅಷ್ಟು ಕಷ್ಟಪಟ್ಟ, ಅವ್ರ ತಂದೆನೂ ಚಿಕ್ಕ ವಯಸ್ಸು. ಯಾಕಂದ್ರೆ ನೀವು ಲೆಕ್ಕ ಹಾಕಿ 12 ವರ್ಷ ಹಂಸಲೇಖ ಸರ್ ಹತ್ರ ಕ್ಲಾಸ್ ಹಾಕಿದ್ರೆ ಅವ್ರ ತಂದೆಗೆ ಒಂದು ಕನ್ಸಿರುತ್ತಲ್ಲ, ಹೌದು. ನನ್ನ ಮಗು ಈ ಮಟ್ಟಕ್ಕೆ ನೋಡ್ಬೇಕು ಅಂತ. ಅದ್ ನೋಡದೆ ಹೋದ್ರೆ ಅವನಿಗೂ ನೋವಿದೆ ಪಾಪ. ಬಟ್ ಸಿನಿಮಾ ಅವ್ರ ಆಶೀರ್ವಾದ ನಮ್ ಜೊತೆ ಇರುತ್ತೆ ಅಂತ ಎಲ್ಲರಿಗೂ ಆಸೆ. ಸರ್ ಲೊಕೇಶನ್ಸ್ ಎಲ್ಲೆಲ್ಲಿ ಶೂಟಿಂಗ್ ಆಗಿರೋದು? ಆಕ್ಚುಲಿ ನಮ್ಮ 80% ಮೈಸೂರಲ್ಲೇ ಮಾಡೋದು. ಮೈಸೂರು HD ಕೋಟೆ, ಅದು ಇವ್ರು 14 ಡೇಸ್ ಶೂಟ್ ಮಾಡಿ HD ಕೋಟೆ Okay. ರೆಸಾರ್ಟ್ ಅಲ್ಲಿ ಮಾಡಿದ್ರು. ಮಂಗಳೂರು ಒಂದು 2 ಡೇಸ್ ಶೂಟ್ ಮಾಡಿದ್ರು. ಬ್ಯಾಂಗ್ಳೂರು ಇಷ್ಟು ಕಡೆ. 85-90 ಡೇಸ್ ಶೂಟ್ ಆಯ್ತು. ಶೂಟ್ ಆಗಿ. ಸರ್ ಇದು ಅಂದ್ರೆ ಅವ್ರು ಹೇಳಿದ್ರು ನಾನು 10ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಆಗಿದ್ದು, ಇವಾಗ ನಾನು ಡಿಗ್ರಿಲಿ ಇದ್ದೀನಿ, ಇವಾಗ ಬಿಡುಗಡೆಗೆ ರೆಡಿ ಆಗಿದೆ ಅಂತ. ಲೇಟ್ ಆಗ್ಲಿಲ್ಲ? ಲೇಟ್ ಅಂದ್ರೆ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಲಾಸ್ಟ್ ಇಯರ್ ಆಯ್ತು ನಮ್ದು. ಓಕೆ. ಈ ಹೊಸಬ್ರು ಟೀಮ್ ಅಲ್ಲ, ಪ್ರೊಸೆಸಿಂಗ್ ರಿಲೀಸ್ಗೆ ತುಂಬಾ ಕಷ್ಟ ಗೊತ್ತಿತ್ತು, ಎಲ್ಲರಿಗೂ ತಿಳಿದಿರೋದೆ. ಹ್ಮ್. ಸ್ವಲ್ಪ ಮೂವ್ಮೆಂಟ್ ಆಯ್ತು ಅಷ್ಟೇ, ಲೇಟ್ ಆಗೇ ಆಗುತ್ತಲ್ಲ. ಆಕ್ಚುಲಿ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು 20-30 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಕೋ ಡೈರೆಕ್ಟರ್, 30 ಸಿನಿಮಾ. 20-30 ಸಿನಿಮಾ ವರ್ಕ್ ಮಾಡಿದ್ದಾರೆ. ಆಕ್ಚುಲಿ ಫಸ್ಟ್ ಸಿನಿಮಾ ಡೈರೆಕ್ಟ್ ಆಗಿ ಮಾಡ್ತಿರೋದು ಅವರು. ಇದು ಅವರು ಟೋಟಲಿ ಡೈರೆಕ್ಷನ್ ಡಿಪಾರ್ಟ್ ವರ್ಕ್ ಮಾಡಿ ಅವನ ಹ್ಮ್. ಆ ಕಷ್ಟ ಮತ್ತೆ ಅವ್ನು ಏನ್ ಕಲ್ತಿದ್ನಲ್ಲ ಎಲ್ಲ ಸಿನಿಮಾ ದಾರಿ ಹಿಡಿದು ಮಾಡಿದ್ವಿ. ಅವ್ರು ಫಸ್ಟ್ ಸಿನಿಮಾ ಅವ್ರದ್ದು ಆಸ್ ಎ ಡೈರೆಕ್ಟರ್. ಹ್ಮ್. ಬಟ್ ಇಂಡಸ್ಟ್ರಿಯಲ್ಲಿ ಒಂದು 15 years ಇಂದ ಇದ್ದಾನೆ ಅವ್ನು. ಮಲಯಾಳಂ Okay. ಹ್ಮ್. ಮಲಯಾಳಂ ಅಲ್ಲಿ ವರ್ಕ್ ಮಾಡಿದ್ದಾರೆ. ಬೇರೆ ಬೇರೆ ಭಾಷೆಯಲ್ಲೆಲ್ಲ. ಡೈರೆಕ್ಟರ್ Okay. ಅಲ್ಲ, ಮಲಯಾಳಂ 2 ಸಿನಿಮಾ ಮಾಡಿದ್ರು. ಹ್ಮ್. ಕನ್ನಡದಲ್ಲಿ ಒಂದು 20-25 ಸಿನಿಮಾ. ಸಿನಿಮಾ. ನನ್ನ ಸಿನಿಮಾ ಮಾಡ್ದ, ಹ್ಮ್. ಅಣ್ಣನ ಸಿನಿಮಾ ಅದು ಏನೋ ಒಂಥರಾಗೆ ವರ್ಕ್ ಮಾಡ್ದ. ಸುದೀಪ್ ಸರ್ ಸಿನಿಮಾ ವರ್ಕ್ ಮಾಡಿದ್ದಾನೆ. ಹ್ಮ್. ತುಂಬಾ ಸಿನಿಮಾ ವರ್ಕ್ ಮಾಡಿದ್ದಾರೆ. ಸರ್ ಯೂಶಲಿ ಎಲ್ರು ಒಂದ್ ಮಾತು ಹೇಳ್ತಾರೆ, ಇವಾಗ ಹೊಸಬ್ರು ಒಂದು ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ರೆ ಯಾರ್ದಾದ್ರೂ ಒಬ್ಬ ಸ್ಟಾರ್ ಸಪೋರ್ಟ್ ಇದ್ರೆ ನಮ್ಗೆ ಸಿನಿಮಾ ಒಂದು ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ, ಅಥವಾ ಜನ ಬಂದು ರೆಕಗ್ನೈಸ್ ಆದ್ರೂ ಮಾಡ್ತಾರೆ ಸಿನಿಮಾನ ಅಂತ. ಸೊ ನೀವು ಯಾರಿಗೂ ಅಪ್ರೋಚ್ ಮಾಡಿಲ್ವಾ ನಿಮ್ ಟೀಮ್ ಅವರು, ಅಥವಾ ಯಾರಾದ್ರೂ ಟೀಸರ್ ನೋಡಿ ಅಥವಾ ಹಾಡನ್ನ ಕೇಳ್ಕೊಂಡ್ ಬಂದು ಏನೋ ಇದು ವಿಶೇಷವಾಗಿದ್ಯಲ್ಲ ಮಗ್ಗಿ ಪುಸ್ತಕ, ಏನು ಒಂದ್ಸಲ ಕೇಳೋಣ ಅಂತ ಯಾರಾದ್ರೂ ಕಾಲ್ ಮಾಡಿದ್ರಾ? ಕಾಲ್ ಅನ್ನೋಕ್ಕಿಂತ ಆಕ್ಚುಲಿ ನಮ್ಮ ಸಾಂಗ್ಸ್ ಬಂದ್ಬಿಟ್ಟು ಸಾಂಗ್ ಟೀಸರ್ ಬಂದ್ಬಿಟ್ಟು ಒಂದು 180 ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್, ಡೈರೆಕ್ಟರ್ ಎಲ್ಲರೂ ತೋರಿಸಿದ್ದಾರೆ. ಎಲ್ಲರ ಕಡೆಯಿಂದ ಸಿನಿಮಾ ಬಗ್ಗೆ, ಸಾಂಗ್ ಬಗ್ಗೆ, ಟೀಸರ್ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ. ಓಕೆ. ಡೈರೆಕ್ಟರ್ಗೆ ಅವರೇ ಫೋನ್ ಮಾಡ್ಬಿಟ್ಟು ಯಾವಾಗ ರಿಲೀಸ್ ತುಂಬಾ ಜನ ಕೇಳ್ತಾ ಇದ್ದಾರೆ. ಹ್ಮ್. ಆಮೇಲೆ ಟೋಟಲ್ ಎಲ್ಲರೂ ಸಪೋರ್ಟ್ ಇದೆ. ನಮ್ಮ ಕನ್ನಡ ಸಿನಿಮಾ ನಮ್ಮ ಆರ್ಟಿಸ್ಟ್ ಎಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ. ನಾನು ಟೀಸರ್ ನೋಡ್ತಾ ಇದ್ದೆ ಸರ್, ಸ್ಟಾರ್ಟಿಂಗ್ ಅಪ್ಪು ಸರ್ ವಾಯ್ಸ್ ಬರುತ್ತೆ, ಅದೊಂದು ಸ್ಪೆಷಲ್, ಅದೊಂದು Yeah. ಬ್ಲೆಸ್ಸಿಂಗ್ಸ್. ಅದೊಂದು ಬ್ಲೆಸ್ಸಿಂಗ್ಸ್. ಹ್ಮ್. ಅದ್ ಎಲ್ಲರಿಗೂ ಬೇಕು. ಅಲ್ಲ? ಯಾಕಂದ್ರೆ ಸರ್ ವಾಯ್ಸ್ ಕೇಳಿದ್ರೆ ಒಂಥರ ಅಂದ್ರೆ ಅದು ಅವಾಗ್ಲೇ ಆಗಿರೋದಲ್ಲ ಸರ್ ಅಪ್ರೋಚ್ ಮಾಡ್ಬೇಕು ಅಂತಿದ್ದು. ಸರ್. ಈಗ ಹೇಗಿದೆ ಸಪೋರ್ಟ್? ಸಪೋರ್ಟ್ ಎಲ್ಲರ ಕಡೆ Okay. ಚೆನ್ನಾಗಿದೆ ಮೇಡಮ್. ಹ್ಮ್. ಸಪೋರ್ಟ್ ಮಾಡೇ ಮಾಡ್ತಾರೆ, ನಮ್ಮ ಇಂಡಸ್ಟ್ರಿ ಮಾಡ್ತಾರೆ, ನಮ್ಮ ಜನತೆಗಳು ಮಾಡ್ತಾರೆ. ಈಗ ಹೊಸ ತಂಡಕ್ಕೆ ನಮ್ಮ ಜನತೆ ಮಾಡೇ ಮಾಡ್ತಾರೆ, ಮಾಡೇ ಯಾವತ್ತೂ ಕೈ ಮಾಡ್ತಾರೆ, ಬಿಟ್ಟಿಲ್ಲ. ಹೌದು. ಆಮೇಲೆ ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟಾಗ ಯಾವತ್ತೂ ಕೈ ಬಿಟ್ಟಿಲ್ಲ. ಆಮೇಲೆ ನಮ್ಮ ಸಿನಿಮಾ ಬಂದು ಒಳ್ಳೆ ಕಂಟೆಂಟ್ ವಿತ್ 4 ಡೈಮೆನ್ಷನ್ ಅಂತೀವಲ್ಲ, 4 ಕಡೆಯಿಂದ ಸ್ಟೋರಿ ಕ್ಯಾರಿ ಆಗಿ ಲಾಸ್ಟ್ ಒಂದ್ ಜಾಗ ಬಂದ್ರೆ ನಿಲ್ಲುತ್ತೆ. ಲಾಸ್ಟಿಗೆ ಒಂದ್ ಜಾಗದಲ್ಲಿ ನೆಲೆ ನಿಲ್ಲುತ್ತೆ. ಗೊತ್ತಾಗುತ್ತೆ ಆ ಥರ 4 ಡೈಮೆನ್ಷನ್ ಅಂದ್ರೆ ಒಂದ್ಸಲಿ ನೋಡಿದ್ರೆ ನಿಯರ್ಲಿ ಅರ್ಥ ಆಗೋದಿಲ್ಲ, ಸೆಕೆಂಡ್ ಟೈಮ್ ಪಕ್ಕ ಅರ್ಥ ಅರ್ಥ ಆಗುತ್ತೆ. ಡೈಮೆನ್ಷನ್ ಇದ್ದಾಗ ಅರ್ಥ ಆಗುತ್ತೆ.